ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ. ಕ್ರೈಸ್ತ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ವಿದ್ಯಾ. ನಾನು ಈ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಇರಬಹುದಾದ ಅನೇಕ ಪ್ರಶ್ನೆಗಳನ್ನು ನಾವು ಚರ್ಚಿಸಲು ಪ್ರಯತ್ನ ಮಾಡುತ್ತೇವೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆಗಳು ಬರಬಹುದು. ಆ ಪ್ರಶ್ನೆಗಳನ್ನು ನೀವು ದಯವಿಟ್ಟು ನಮಗೆ ಬರೆಯಿರಿ. ನಮ್ಮ ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮಗೆ ನಿಮ್ಮ ಪ್ರಶ್ನೆಗಳನ್ನು ತಿಳಿಸಬಹುದು. ನಾವು ನಿಮ್ಮ ಪ್ರಶ್ನೆಗಳನ್ನು ಖಂಡಿತವಾಗಿಯೂ ಉತ್ತರ ಕೊಡಲು ಪ್ರಯತ್ನಿಸುತ್ತೇವೆ. ನಾವು ಪ್ರತಿ ವಾರ ಒಂದು ಶೀರ್ಷಿಕೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಇಂದಿನ ಶೀರ್ಷಿಕೆ ಯೇಸು ಸ್ವರ್ಗ ಮತ್ತು ನರಕದ ಬಗ್ಗೆ ಏನನ್ನು ತಿಳಿಸಿದ್ದಾನೆ ಅಥವಾ ಆತನ ಬೋಧನೆಯ ಮೂಲಕ ನಮಗೆ ಸ್ವರ್ಗ ಮತ್ತು ನರಕ ಅಂದರೆ ಏನು ಎಂದು ಯೇಸು ತಿಳಿಸಿದ್ದನ್ನು ನಾವಿಂದು ಚರ್ಚೆ ಮಾಡೋಣ. ನಮ್ಮ ಚರ್ಚೆಯನ್ನು ಪ್ರಾರಂಭ ಮಾಡುವ ಮುನ್ನ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆ ಸ್ವಾಮಿ, ಇಂದು ನಾವು ಸ್ವರ್ಗ ಮತ್ತು ನರಕದ ಬಗ್ಗೆ ಚರ್ಚೆ ಮಾಡುವಾಗ ಯೇಸುವಿನ ಬೋಧನೆಯ ಮೂಲಕ ನಮಗೆ ತಿಳಿಯಪಡಿಸಿ ನಿಜವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. ಆಮೇನ್. ಏನೋಷ್ಟ ಅವರೇ, ನಾವು ಪ್ರತಿ ವಾರ ಒಂದು ಶೀರ್ಷಿಕೆಯೊಂದಿಗೆ ಬರ್ತೇವೆ. ಇಂದು ಯೇಸುವಿನ ಬೋಧನೆಯ ಮೂಲಕ ಈ ಎರಡು ಸ್ಥಳ ನಾವೇನಂತೀವಿ ಸ್ವರ್ಗ ಮತ್ತು ನರಕ ಅಥವಾ ಸ್ಥಳವ ನಿಜವಾದ ಸ್ಥಳವ ಇಲ್ಲವೋ ಎಂದು ನಾವು ತಿಳಿಯಲು ಬಯಸುತ್ತೇವೆ. ಅದಕ್ಕಾಗಿ ಮೊದಲನೆಯ ಪ್ರಶ್ನೆ, ಸ್ವರ್ಗ ಎಂದರೆ ಏನು ಅಥವಾ ಸ್ವರ್ಗ ನಿಜವಾದ ಸ್ಥಳವ? ಈ ಪ್ರಶ್ನೆಗಳನ್ನು ನಾನು ಉತ್ತರಿಸುವಾಗ ಹೆಚ್ಚಿನದಾಗಿ ದೇವರ ವಾಕ್ಯದ ಪ್ರಕಾರ ನಾನು ಉತ್ತರಿಸಲು ನಾನು ಇಷ್ಟಪಡ್ತೇನೆ. ಇದರ ವಿಭಿನ್ನ ದೃಷ್ಟಿಕೋನಗಳು ಸಹ ಇನ್ನೂ ಇದೆ. ಅನೇಕ ವಿದ್ವಾಂಸರು ಇದರ ಕುರಿತು ಬಹಳ ದೀರ್ಘವಾಗಿ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಆದಾಗ್ಯೂ ಸಹ ಸಮಯದ ಅಭಾವದ ಕಾರಣ ಈ ಒಂದು ಸಂಚಿಕೆಗೆ ಎಷ್ಟು ಬೇಕಾಗಿದೆ ಅಷ್ಟನ್ನು ಮಾತ್ರ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈಗ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸಬೇಕಾದ್ರೆ, ಸ್ವರ್ಗ ಎಂಬುದಾಗಿ ಹೇಳಬೇಕಾದ್ರೆ ನಾವು 3 ವಿಧದಲ್ಲಿ ಅರ್ಥ ಮಾಡಿಕೊಳ್ಬೋದು. ಮೊದಲನೆಯದಾಗಿ ನಾವು ನೋಡುವಂಥ ಆಕಾಶ ಇದೆಯಲ್ಲ, ಈ ಆಕಾಶವನ್ನು ಸೂಚಿಸುವುದಕ್ಕೆ ಸ್ವರ್ಗ ಎಂಬುದಾಗಿ, ಅಂದರೆ ಈ ಸತ್ಯವೇದದಲ್ಲಿ ಬರೆಯಬೇಕಾದ್ರೆ ಈ ಆಕಾಶದ ಕುರಿತು ಆ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೋದು. ಎರಡನೇದಾಗಿ ನಾವು ನೋಡಬೇಕಾದ್ರೆ ಈ ವಿಸ್ತಾರ, ಆಕಾಶ ಅನ್ನುವಂಥದ್ದು ಅಂದರೆ ಇವಾಗ ನಮಗೆ ಕಾಣಿಸುವಷ್ಟು, ಆದರೆ ವಿಸ್ತಾರ ಎಂಬುದಾಗಿ ಹೇಳುವಾಗ ನಮಗೆ ಕಾಣಿಸುವಂಥದ್ದು ನಮಗೆ ಕಾಣಿಸುವಂಥದ್ದನ್ನು ಬಿಟ್ಟು ಸಹ ನಮಗೆ ಏನೇನೆಲ್ಲ ನಮಗೆ ಇರಬಹುದು ಅಂತ ನಾವು ಅಂದ್ಕೊಳ್ತೇವೆ. ಇದೆಲ್ಲನೂ ಸಹ ಇವಾಗ ನಾವು ಆದಿಕಾಂಡ 1ನೇ ಅಧ್ಯಾಯ 1ನೇ ವರ್ಷದಲ್ಲಿ ನಾವು ನೋಡ್ತೇವೆ. ಏನಂತೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆದರೆ ನಾವು ಹೀಬ್ರೂ ಭಾಷೆಯಲ್ಲಿ ಈ ಆಕಾಶವನ್ನು ಅನ್ನುವಂಥ ಪದಕ್ಕೆ ನಾವು ಮೂಲ ಪದ ನೋಡಬೇಕಾದ್ರೆ ಆ ಶಮಾಯಿಮ್ ಅಂತ ಹೇಳ್ತಾರೆ. ಶಮಾಯಿಮ್ ಅಂದರೆ ಪ್ಲೂರಲ್, ಅದು ಅಂದರೆ ಬಹಳ, ಅಂದರೆ ಎಷ್ಟೊಂದು ಇರುವಂಥದ್ದು. ಸೊ ಅಲ್ಲಿಗೆ ಈ ವಿಶ್ವ ಅಥವಾ ವಿಶ್ವದಲ್ಲಿ ನಮಗೆ ಇರುವಂಥದ್ದೆಲ್ಲ, ಅದು ಸೂರ್ಯ, ಚಂದ್ರ, ನಕ್ಷತ್ರ, ಈ ವಿಸ್ತಾರ, ಇದೆಲ್ಲ ಏನಿದೆ ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳುವಂಥದ್ದಕ್ಕೂ ನಾವು ಹೇಳಬಹುದು. ಮೂರನೆಯದಾಗಿ ಈ ಸ್ವರ್ಗ ಅನ್ನುವಂಥದ್ದು ದೇವರು ಇರುವಂತಹ ಸ್ಥಳ. ಸೊ ಈ ಸಂಚಿಕೆಯಲ್ಲಿ ನಾವೇನು ಮಾಡ್ತೇವೆ, ಈ ಒಂದು ಅರ್ಥದ ಕುರಿತು ನಾವು ಮಾತನಾಡ್ತೇವೆ. ಏನಂತೆ, ಸ್ವರ್ಗ ಅಂದರೆ ಏನು, ದೇವರು ಇರುವಂತಹ ಸ್ಥಳ ಅಥವಾ ವಾಸಿಸುವಂಥ ಸ್ಥಳ ಎಂಬುದಾಗಿ ನಾವು ಇದರಲ್ಲಿ ಚರ್ಚೆ ಮಾಡುವಂಥವರಾಗಿರ್ತೇವೆ. ಈಗ ಕೆಲವೊಂದು ವಾಕ್ಯಗಳನ್ನು ನಾವು ನೋಡ್ಕೊಳ್ಳೋಣ. ಕೊರಿಂಥ 2ನೇ ಪತ್ರಿಕೆ 12ನೇ ಅಧ್ಯಾಯ 2ನೇ ವರ್ಷದಲ್ಲಿ ಪೌಲನು 3ನೇ ಆಕಾಶ ಎಂಬುದಾಗಿ ಸಂಬೋಧಿಸ್ತಾನೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪ್ರಾರ್ಥನೆಯನ್ನು ಹೇಳ್ಕೊಡುವಾಗ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 9ನೇ ವರ್ಷದಲ್ಲಿ ಪರಲೋಕದಲ್ಲಿರುವ ನನ್ನ ತಂದೆಯೇ ಎಂಬುದಾಗಿ ಹೇಳುವಂಥದ್ದು ನಾವು ಕಾಣ್ತೇವೆ. ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯ 2ನೇ ವರ್ಷದಲ್ಲಿ ದೇವರು ಆಕಾಶದಲ್ಲಿದ್ದಾನೆ, ನೀವು ಭೂಮಿಯಲ್ಲಿದ್ದೀರಿ ಅನ್ನುವಂಥದ್ದನ್ನು ನಾವು ನೋಡ್ತೇವೆ.
ಕೀರ್ತನೆಗಾರನು 14ನೇ ಕೀರ್ತನೆ 2ನೇ ವಚನದಲ್ಲಿ ಬರೀಬೇಕಾದ್ರೆ ಹೀಗೆ ಹೇಳ್ತಾನೆ, ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಯಾರಾದರೂ ಇದ್ದಾರೋ ಎಂಬುದಾಗಿ ದೇವರು ಆಕಾಶದಿಂದ ಭೂಮಿಯನ್ನು ಅಥವಾ ಕೆಳಗೆ ನೋಡ್ತಾ ಇದ್ದಾನೆ. ಸೊ ಅಲ್ಲಿಗೆ ದೇವರು ವಾಸಿಸುವಂತಹ ಸ್ಥಳ ಅಥವಾ ಇರುವಂತಹ ಸ್ಥಳ ಈ ಸ್ವರ್ಗ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ನೀವು ಹೇಳ್ತಾ ಇದ್ದೀರಾ ದೇವರು ವಾಸಿಸುವಂತಹ ಸ್ಥಳ ಅಂತ. ನಾವಾಗಲೇ ಒಂದು ಸಂಚಿಕೆಯಲ್ಲಿ ದೇವರು ಎಲ್ಲಾ ಕಡೆ ಇರುವಾತನು ಅಂತ ಅಂದಿದ್ದೀವಿ. ಮತ್ತೆ ಅದೇಗೆ ಬರೀ ಸ್ವರ್ಗದಲ್ಲಿ ಇರ್ತಾರಾ ದೇವರು? ನೋಡಿ, ನಿಮ್ಮ ಪ್ರಶ್ನೆಯಲ್ಲಿಯೇ ಉತ್ತರ ಇದೆ, ಸರಿನಾ? ಯೇಸು ಸ್ವಾಮಿ ನಾವು ಹೇಳ್ತೇವೆ ಸರ್ವವ್ಯಾಪಿ ಅಥವಾ ಓಮ್ನಿ ಪ್ರೆಸೆಂಟ್ ಎಂಬುದಾಗಿ ನಾವು ಕರಿತೇವೆ. ಅಂದರೆ ಆತನು ನಾನಿರುವಂಥ ಸ್ಥಳದಲ್ಲಿಯೂ ಇರ್ತಾನೆ, ಹಾಗೆ ಇನ್ನೊಂದು ಯಾವುದಾದ್ರೂ ಒಂದು ಸ್ಥಳದಲ್ಲಿ ಜನರಿಗೆ ಬೇಕಾದರೆ ಅಲ್ಲೂ ಸಹ ಇರ್ತಾನೆ. ಅಂದರೆ ನೀವು ಎಲ್ಲ ಸ್ಥಳದಲ್ಲೂ ಸಹ ಆತನು ಇದ್ದೇ ಇರ್ತಾನೆ. ಅಂದರೆ ಕೇವಲ ಈ ಒಂದು ಸಣ್ಣ ಸ್ಥಳಕ್ಕೆ ಮಾತ್ರವೇ ಅಲ್ಲ, ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಆತನು ಇರುವಾತನು ಆಗಿರ್ತಾನೆ. ಯಾಕೆ ಎಂಬುದಾಗಿ ಹೇಳಬೇಕಾದ್ರೆ ನಾವು ಕೀರ್ತನೆಗಾರನು 139ನೇ ಕೀರ್ತನೆ ಒಂದು ಒಳ್ಳೆಯ ಉದಾಹರಣೆ ಇದನ್ನು ವಿವರಿಸಲು. ಕೀರ್ತನೆಗಾರನು 139ನೇ ಕೀರ್ತನೆಯಲ್ಲಿ ಕೆಲವೊಂದು ವಚನಗಳನ್ನು ನಾವು ನೋಡ್ಕೊಳ್ಳೋಣ. ಈ ವಚನಗಳು ಏನು ಹೇಳುತ್ತೆ ಅಂದರೆ, ದೇವರು ಎಲ್ಲೆಲ್ಲಿ ಇರಬಹುದು ಅಥವಾ ಎಲ್ಲೆಲ್ಲಿ ಹೋದರೂ ಸಹ ದೇವರಿಂದ ನಾವು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನು ಈ ವಾಕ್ಯ ಭಾಗ ನಮಗೆ ತಿಳಿಸುತ್ತೆ. ಈಗ ನಾವು 7ನೇ ವಚನದಿಂದ 10ನೇ ವಚನ ನೋಡಬೇಕಾದ್ರೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿಯೂ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟ ಕಡೆಯಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಅಂದರೆ ಅರ್ಥ ಏನು? ಸ್ವಾಮಿ ಎಲ್ಲ ಕಡೆಯೂ ಇರ್ತಾನೆ, ಎಲ್ಲ ಕಡೆಯೂ ಸಹ ಇದ್ದೇ ಇರ್ತಾನೆ. ಆದರೆ ಈ ಸ್ವರ್ಗ ಎಂಬುದಾಗಿ ಹೇಳುವಾಗ ಒಂದು ರೀತಿಯಲ್ಲಿ ಅದೊಂದು ವಿಶೇಷವಾದಂತಹ ಸ್ಥಳ. ಅಂದರೆ ಆತನ ಸರ್ವ ಸಂಪೂರ್ಣತೆಯನ್ನು ನಾವು ಎಲ್ಲ ಬಗೆಯಲ್ಲೂ ಕಾಣುವಂತಹ ಒಂದು ಸ್ಥಳ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೋದು. ಇಲ್ಲಿ ನಮಗೆ ಮುಖ್ಯವಾಗಿ ಏನು ಅಂದರೆ, ದೇವರು ನಮ್ಮ ಜೊತೆಗೆ ಇದ್ದಾನಾ, ನಾನಿರುವಂಥ ಸ್ಥಳದಲ್ಲಿ ದೇವರು ಇದ್ದಾನಾ. ಸೊ ಈ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ನೀವು ಹೇಳಿದ್ರೆ ಒಂದು ಸ್ವರ್ಗ ಅಂದರೆ ಅದೊಂದು ವಿಶೇಷವಾದ ಸ್ಥಳ ಅಂತ. ಕೆಲವೊಮ್ಮೆ ಅಲ್ಲ, ಅನೇಕರಿಗೆ ಅದೊಂದು ಬಿಲೀಫ್ ಇರುತ್ತೆ, ಅದೊಂದು ಊಹೆ, ಸ್ವರ್ಗ ಅನ್ನೋದು ಇರಲ್ಲ, ಕಾಲ್ಪನಿಕವಾದ ಒಂದು ಸ್ಥಳ ಅಂತ ಅನ್ಕೊಂತ ಇರ್ತಾರೆ. ಸೊ ಅವ್ರಿಗೇನು ಹೇಳ್ತೀರಾ, ಅದು ನಿಜವಾದ ಸ್ಥಳ ಅಂತ ಖಂಡಿತವಾಗಿ ಹೇಳ್ತೀರಾ? ನೋಡಿ, ಈಗ ನಮಗೆ ಈ ಬೆಂಗಳೂರು ಅನ್ನುವಂಥದ್ದು ನಿಜವಾದ ಸ್ಥಳ. ಮಡಿಕೇರಿ, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಭಾರತ, ಆಫ್ರಿಕಾ, ಅಮೇರಿಕಾ, ಇದೆಲ್ಲ ನಿಜವಾದ ಸ್ಥಳಗಳು. ಅದೇ ರೀತಿಯಲ್ಲಿ ಸ್ವರ್ಗವೂ ಸಹ ಅಥವಾ ಪರಲೋಕವೂ ಸಹ ನಿಜವಾದ ಸ್ಥಳವಾಗಿರ್ತದೆ. ಈಗ ನಾವು ಯೇಸುವಿನ ಮಾತನ್ನೇ ತೆಗೆದುಕೊಳ್ಳಬೇಕಾದ್ರೆ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ ಮೊದಲ 2 ವಚನಗಳಲ್ಲಿ ದೇವರು ಹೇಳ್ತಾರೆ, ಎಲ್ಲಪ್ಪ ಹೋಗ್ತೀಯ ನೀನು ಅಂತ ಶಿಷ್ಯರು ಕೇಳಿದಾಗ ಹೇಳ್ತಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು. ಅಂದರೆ ಎಲ್ಲೋ ಒಂದು ಆ ಸ್ಥಳ ಇದೆ, 100% ಇದೆ. ಸೊ ಅಲ್ಲಿಗೆ ಅದು ನಿಜವಾದಂಥ ಸ್ಥಳ. ನಿಜವಾದ ಸ್ಥಳ ಅಂದರೆ ಮತ್ತೆ ಅದು ಎಲ್ಲಿದೆ? ನೋಡಿ, ಸಾಮಾನ್ಯವಾಗಿ ನಾವು ಬೆಂಗಳೂರಿನಲ್ಲಿರುವಂಥ ಸ್ಥಳಗಳಾದರೆ ನಾವು ಗೂಗಲ್ ಮ್ಯಾಪ್ಸ್ ಉಪಯೋಗಿಸ್ತೇವೆ. ನಮ್ಗೆ ಏನೇ ಹುಡುಕಿದ್ರೂ ನಮಗೆ ಅದರಲ್ಲಿ ಸಿಕ್ಬಿಡುತ್ತೆ ಅಡ್ರೆಸ್ಸು. ಆದರೆ ಸ್ವರ್ಗ ಅಥವಾ ಪರಲೋಕ ಎಂಬುದಾಗಿ ಹೇಳುವಾಗ ನಮಗೆ ಏನು ಎಂಬುವಂಥದ್ದು ಸತ್ಯವೇದದ ಮೂಲಕ ಸಂಪೂರ್ಣ ಮಾಹಿತಿ ಇಲ್ಲದೆ ಹೋದರೂ ಮಾಹಿತಿ ಇದೆ. ಆದರೆ ಎಲ್ಲಿ ಇದೆ ಅನ್ನುವುದಕ್ಕೆ ನಮಗೆ ಒಂದು ನಿರ್ದಿಷ್ಟವಾದಂಥ ಉತ್ತರ ಇಲ್ಲ, ಅಂದರೆ ಎಕ್ಸಾಕ್ಟ್ ಆನ್ಸರ್ ನಮಗೆ ಇಲ್ಲ. ಇವಾಗ ನಾವು ಈ ಸ್ವರ್ಗ ಅಥವಾ ಪರಲೋಕ ಎಲ್ಲಿರ್ಬೋದು ಎಂಬುದಾಗಿ ಹೇಳಬೇಕಾದ್ರೆ ಸ್ವಾಮಿ ಕೆಲವೊಂದು ವಾಕ್ಯಗಳನ್ನು ಹೇಳ್ತಾರೆ. ಏನಂತೆ, ಕಳ್ಳನಿಗೆ ಆತನು ಕ್ರೂಜಿಯಲ್ಲಿರಬೇಕಾದ್ರೆ ತನ್ನ ಬದಿಯಲ್ಲಿದ್ದಂಥ ಇನ್ನೊಬ್ಬ ಮನುಷ್ಯನಿಗೆ ಹೇಳ್ತಾರೆ, ಈ ಹೊತ್ತೆ ನನ್ನ ಸಂಗಡ ಪರದೈಸಿನಲ್ಲಿರುವಿ. ಆಯಿತಾ? ಸೊ ಅಲ್ಲಿಗೆ ಆ ಪರದೈಸ ಅನ್ನುವಂಥದ್ದು ಇದೆ, ಆದರೆ ಎಲ್ಲಿ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದೆ. ಇವಾಗ ಸ್ಟೆಫನನ್ನು ಕಲ್ಲೊಡೆದು ಸಾಯಿಸಬೇಕಾದ್ರೆ ನಾವು ಆ ವಾಕ್ಯಗಳನ್ನು ನಾವು ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ ಕಡೆಯ ಭಾಗದಲ್ಲಿ, ಅಂದರೆ ಒಂದು 56-57 ವಚನಗಳನ್ನು ನಾವು ನೋಡ್ಕೊಳ್ಳುವಾಗ ಅದರಲ್ಲಿ ಸ್ಟೆಫನನ್ನು ಕಲ್ಲು ಹೊಡೆದು ಸಾಯಿಸ್ತಾರೆ. ಆ ಕಲ್ಲು ಹೊಡೆದು ಸಾಯಿಸುವಾಗ ಆತನು
ಪವಿತ್ರಾತ್ಮ ಭರಿತನಾಗಿ 55ನೇ ವರ್ಷನ ಮೇಲ್ಪಟ್ಟು ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ, ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ. ಅಂದರೆ ಆತನ ಎಲ್ಲೋ ನೋಡ್ತಾ ಇದ್ದಾನೆ, ನೋಡಿದಾಗ ಆತನಿಗೆ ಅದು ಕಾಣಿಸ್ತಾ ಇದೆ, ಅಂದರೆ ಅದು ಎಲ್ಲೋ ಇದೆ. ಅದೇ ನಾವು ಅಪೊಸ್ತಲರ ಕೃತ್ಯ ಆರಂಭದ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ, ಯೇಸ್ವಾಮಿ ಎತ್ತಲ್ಪಟ್ಟಾಗ, ಆತನ ದಿವಾರೋಹಣ ಆದಾಗ ಕೆಲವೊಂದು ವಾಕ್ಯಗಳನ್ನು ನಾವು ನೋಡ್ಕೊಳ್ಳೋಣ. ಮೊದಲನೇ ಅಧ್ಯಾಯ 8ನೇ ವಾಕ್ಯದಿಂದ ನಾವು ನೋಡಬೇಕಾದ್ರೆ ನಮಗೆ 8ನೇ ವಾಕ್ಯ ನಮಗೆ ಬಹಳ ಚಿರಪರಿಚಿತವಿರುವಂಥ ವಾಕ್ಯ. 9ನೇ ವಾಕ್ಯದಲ್ಲಿ, ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವನೋ ಅದೇ ರೀತಿಯಲ್ಲಿ ಆತನು ಪುನಃ ಬರುವುದನ್ನು ನೀವು ಕಾಣುವಿರಿ. ಅಂದರೆ ನೋಡಿ, ಇಲ್ಲಿ ಅನೇಕ ಬಾರಿ ಆಕಾಶ ಯೇಸ್ವಾಮಿ ಎತ್ತಲ್ಪಟ್ಟಾಗಲೂ ಸಹ ಅವರೆಲ್ಲರೂ ಆಕಾಶವನ್ನು ದೃಷ್ಟಿಸಿ ನೋಡ್ತಾ ಇರ್ತಾರೆ. ಸೊ ಅಲ್ಲಿಗೆ ಅದು ಇದೆ, ಆದರೆ ಎಕ್ಸಾಕ್ಟ್ಲಿ ಇಲ್ಲೇ ಇದೆ ಅನ್ನುವುದಕ್ಕೆ ನಮಗೆ ಖಚಿತವಾದಂಥ ಉತ್ತರ ಇಲ್ಲ. ಇಲ್ಲಿ ಮುಖ್ಯವಾಗಿ ಏನು ನಾವು ಗಮನಿಸಬೇಕಾಗಿರೋದಂದರೆ, ನಮ್ಮ ಗಮನ ದೇವರ ಮೇಲಿರಬೇಕು. ಏನಂತೆ, ನಮ್ಮ ಗಮನ ದೇವರ ಮೇಲೆ ಇರಬೇಕು. ಅದ್ರ ಬದಲು ಆಕಾಶದಲ್ಲಿ ಸ್ವರ್ಗ ಇದೆಯಾ ಅಥವಾ ಸ್ವರ್ಗ ಬೇರೆ ಎಲ್ಲೋ ಇದೆಯಾ, ಇದೆ, ಅದೊಂದು ಬೇರೆ ಒಂದು ಡೈಮೆನ್ಷನಲ್ಲೇ ಇರಬಹುದು ಅಥವಾ ನಮ್ಮ ಹತ್ರನೇ ಎಲ್ಲೋ ಇರ್ಬೋದು, ನಮಗೆ ಗೊತ್ತಿಲ್ಲ. ಅದು ದೇವರು ಪ್ರಕಟ ಮಾಡೋ ತನಕ ಸಂಪೂರ್ಣವಾಗಿ ನಮಗೆ ಅದರ ಅರಿವಿರೋದಿಲ್ಲ. ಆದರೆ ಅದು ಖಂಡಿತವಾಗಿ ಇದೆ. ನಮ್ಮ ಗಮನ ದೇವರ ಮೇಲೆ ಹೆಚ್ಚಾಗಿರಬೇಕು ಹೊರತು ಸ್ವರ್ಗ ಎಲ್ಲಿದೆ, ಪರಲೋಕ ಎಲ್ಲಿದೆ, ಅದನ್ನು ಎಲ್ಲೋ ಒಂದು ರೀತಿಯಲ್ಲಿ ನಾವು ಹುಡ್ಕೊಂಡು ಹೋಗಿ ಅದನ್ನು ನನಗೆ ಏನೋ ಒಂದು ಉತ್ತಮವಾದಂಥ ವಸ್ತು ಸಿಕ್ತು ಅನ್ನೋವಂಥದ್ದು ರೀತಿಯಲ್ಲಿ ನಾವು ಅದನ್ನ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿಶೇಷವಾದ ಸ್ಥಳ ಅಂತ ನೀವು ಅನೇಕ ಬಾರಿ ಹೇಳ್ತಾ ಇದ್ದೀರಾ. ಈ ಸ್ಥಳ ಹೆಂಗಿರುತ್ತೆ ಅಂತ ಸ್ವಲ್ಪ ವಿವರಿಸ್ತೀರಾ? ಖಂಡಿತವಾಗಿ. ಈಗ ನಾವು ಈ ಸ್ವರ್ಗ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅದರ ಕುರಿತು ನಮಗೆ ಹೆಚ್ಚಿನ ಮಾಹಿತಿಗಳಿದೆ. ಅಂದರೆ ಸಂಪೂರ್ಣ ಮಾಹಿತಿ ಇಲ್ಲದೆ ಹೋದರೂ ಅನೇಕ ದೇವಸೇವಕರುಗಳು ಬರೆದಿರುವಂತಹ ನಮಗೆ ಮಾಹಿತಿ ನಮಗೆ ಈ ಸತ್ಯವೇದದಲ್ಲಿ ಸಿಗ್ತದೆ. ಇವಾಗ ನಾವು ಪೌಲನನ್ನು ನೋಡುವಾಗ ಒಮ್ಮೆ ಆತನು ಆ 3ನೇ ಆಕಾಶಕ್ಕೆ ಹೊಯ್ಯಲ್ಪಟ್ಟಿರ್ತಾನೆ ಎಂಬುದಾಗಿ ಅನ್ನುವಂಥದ್ದನ್ನು ವಾಕ್ಯವನ್ನು ನಾವು ಕೊರಿಂಥ 2ನೇ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಈ ಕೊರಿಂಥ 2ನೇ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ 4ನೇ ವಚನ ಹೀಗೆ ಹೇಳುತ್ತೆ, ಪರದೈಸಕ್ಕೆ ಹೊಯ್ಯಲ್ಪಟ್ಟು ಮನುಷ್ಯರು ನುಡಿಯಲಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಅಂದರೆ ಒಂದು ರೀತಿಯಲ್ಲಿ ವಿಷಯ ಗೊತ್ತು, ಹೇಳಬೇಕೋ ಬೇಡವೋ, ಅದೇ ಹೇಳಲಿಕ್ಕೆ ಆಗತ್ತೋ ಅಥವಾ ಗ್ರಹಿಸಲಿಕ್ಕೆ ಆಗತ್ತೋ ನಮ್ಮ ಕೈಲಿ ಅನ್ನುವಂತಹ ಅನೇಕ ಒಂದು ರೀತಿಯಾದಂಥ ಸಂಶಯಗಳನ್ನು ಮೂಡಿಸುವಂತಹ ಒಂದು ವಿಚಾರ. ಇಲ್ಲಿ ಸ್ವರ್ಗ ಎಂಬುದಾಗಿ ಹೇಳುವಾಗ ಅಲ್ಲಿ ದೇವರು ವಾಸಿಸುತ್ತಾನೆ, ಯೇಸು ಸ್ವಾಮಿ ವಾಸಿಸ್ತಾನೆ, ದೇವದೂತರು ಇರುವಂಥ ಸ್ಥಳ, ಯೇಸು ಸ್ವಾಮಿಯನ್ನು ನಂಬಿರುವಂತಹ ಜನರು, ಅಂದರೆ ನಮಗಿಂತ ಮುಂಚೆ ತೀರಿ ಹೋಗಿರುವಂಥ ಜನರು ಯೇಸುಸ್ವಾಮಿಯನ್ನು ನಂಬಿರುವಂಥವರು ಇರುವಂತಹ ಸ್ಥಳ. ಆ ಒಂದು ಸ್ಥಳವನ್ನು ನಾವು ನೋಡಬೇಕಾದ್ರೆ ಒಂದು ರೀತಿಯಾದಂಥ ಈ ಮುರಿಯಲಾಗದಂತಹ ಅನ್ಯೋನ್ಯತೆಯನ್ನು, ಅಂದರೆ ದೇವರೊಂದಿಗೆ ಹೊಂದಿರುವಂಥ ಸ್ಥಳ, ಅನೇಕ ಜವಾಬ್ದಾರಿಗಳು ಇರುವಂತಹ ಸ್ಥಳ. ಅಂದರೆ ನಾನು ಹೇಳಿದ್ನಲ್ಲ, ನಾವು ಯಾವಾಗಲೂ ದೇವರನ್ನ ಆರಾಧನೆ ಮಾಡ್ತಾ ಇರ್ತೀವಿ ಅಲ್ಲಿ. ಸೊ ಆ ರೀತಿಯಂಥ ಜವಾಬ್ದಾರಿ ಇರುವಂಥ ಸ್ಥಳ. ಅದರ ಜೊತೆಗೆ ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ಹಸಿವೆ ಇಲ್ಲ, ಅಲ್ಲಿ ನೋವಿಲ್ಲ, ಅಲ್ಲಿ ಕತ್ತಲೆ ಇಲ್ಲ, ಅಲ್ಲಿ ಯಾವುದೇ ರೀತಿಯಾದಂಥ ಅಶುದ್ಧ ಕಾರ್ಯಗಳಿಲ್ಲ. ಆದಾಮನು ಮಾಡಿದಂಥ ಮೊದಲನೆಯ ಪಾಪ ಎಂಬುದಾಗಿ ನಾವು ಹೇಳ್ತೇವಲ್ಲ, ಆ ಪಾಪ ಎನ್ನುವಂಥ ಅಂಶ ಅಲ್ಲಿ ಇರುವುದಿಲ್ಲ. ಅಲ್ಲಿ ಯಾವಾಗಲೂ ದೇವರನ್ನು ಆರಾಧನೆ ಮಾಡುವಂತಹ ಸ್ಥಳ ಅದಾಗಿರ್ತದೆ. ಏನು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ಹೇಳಿದ್ರೆ, ದೇವರು ಎಲ್ಲಿ ಇರ್ತಾನೋ ಅದು ಒಂದು ರೀತಿಯಲ್ಲಿ ನನಗೆ ಸ್ವರ್ಗ ಎಂಬುದಾಗಿ. ನಾವು ಈ ಒಂದು ಜೀವಿತ, ಅಂದರೆ ನಮಗೆ ಈ ಜೀವಿತ ಒಂದು ರೀತಿಯಾದಂಥ ಸೆಕೆಂಡ್ ಲೈಫ್ಗೆ ಒಂದು ಸ್ಟಾರ್ಟ್ ಎಂಬುದಾಗಿ ಅಂತ ಹೇಳ್ಬೋದು. ನಾವಿಲ್ಲಿ ತೀರಿ ಹೋಗ್ತೇವೆ, ಹಾಗಾಗಿ ನಮಗೆ ಈ ಒಂದು ಮರಣದ ಮೇಲೆ ನಮಗೆ ಭಯ ಹೆಚ್ಚಾಗಿ ಬರೋದಿಲ್ಲ. ಕಾರಣ ಏನು, ನಮಗೆ ಆಮೇಲೆ ಇನ್ನೂ ಒಂದು ಜೀವಿತ ಇದೆ, ಅದರಲ್ಲೂ ನನಗೆ ನಿತ್ಯ ಜೀವ ಸಿಕ್ಕಿದ್ರೆ ದೇವ್ರ ಜೊತೆಗಿರ್ತೇನೆ. ಎಲ್ಲಿರ್ತೇನೆ? ಸ್ವರ್ಗದಲ್ಲಿರ್ತೇನೆ. ಸೊ
ಈ ಎಲ್ಲ ವಿಷಯಗಳು ಸ್ವರ್ಗದ ಕುರಿತು ಬರೆಯಲ್ಪಟ್ಟಿದೆ. ದೇವರೊಂದಿಗೆ ಇರುವುದು ಸ್ವರ್ಗ ಅಂತ ಹೇಳ್ತೀರಾ. ಹೌದು. ಸ್ವರ್ಗ ಬಗ್ಗೆ ಇವಾಗ ಒಂದು ಇಂಟ್ರೊಡಕ್ಷನ್ ಅಂತ ಹೇಳೋಣ, ಆ ಥರ ಕೊಟ್ಟಿದ್ದೀರಾ. ನರಕ, ಸ್ವರ್ಗ ಅಂದಮೇಲೆ ನರಕ ಇದ್ದೇ ಇರುತ್ತೆ ಅಂತ ಅನ್ಕೊಂತೀನಿ. ನರಕ ನಿಜವಾದ ಸ್ಥಳನ? ಹೌದು, ನರಕನೂ ಸಹ ನಿಜವಾದ ಸ್ಥಳನೇ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಸ್ವಾಮಿಯು ಸಹ ಅನೇಕ ಬಾರಿ ಇದರ ಕುರಿತು ಜನರನ್ನು ಎಚ್ಚರಿಸುವಂಥದ್ದನ್ನು ನಾವು ಕಾಣ್ತೇವೆ. ಒಂದೆರಡು ವಾಕ್ಯಗಳನ್ನು ನಾವು ನೋಡ್ಕೊಳ್ಬೇಕಾದ್ರೆ, ಮುಖ್ಯವಾಗಿ ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ 43ನೇ ವಚನದಿಂದ ನಾವು ನೋಡ್ಕೊಳ್ಬೇಕಾದ್ರೆ, ಅಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ, ನರಕ ಅಂದರೆ ಏನು ಅನ್ನುವಂಥದ್ದನ್ನು ಅಲ್ಲಿ ಬರೆಯಲ್ಪಟ್ಟಿದೆ. ಸೊ ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 43ನೇ ವಚನ ಮೇಲ್ಪಟ್ಟು ನಾವು ಕೆಲವೊಂದು ವಾಕ್ಯಗಳನ್ನು ಓದಿಕೊಳ್ಳೋಣ. ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದೇ ಆದರೆ ಅದನ್ನು ಕತ್ತರಿಸಿ ಬಿಡು. 2 ಕೈಯುಳ್ಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದೇ ಆದರೆ ಅದನ್ನು ಕಡಿದು ಬಿಡು. 2 ಕಾಲುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಲು ಕಳೆದುಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದೇ ಆದರೆ ಅದನ್ನು ಕಿತ್ತು ಬಿಸಾಡು. 2 ಕಣ್ಣುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ. ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು. ಉಪ್ಪು ಒಳ್ಳೆಯ ಪದಾರ್ಥವೇ ಎಂಬುದಾಗಿ ನಾವು ವಾಕ್ಯವನ್ನು ಓದ್ತೇವೆ. ಈ ವಾಕ್ಯವನ್ನು ಓದಬೇಕಾದ್ರೆ ಎಷ್ಟು ಭಯ ಆಗುತ್ತಲ್ಲ ನಮಗೆ. ಇಲ್ಲಿ ಉದ್ದೇಶ ಏನಂದರೆ, ಇವಾಗ ನಾನು ಪಾಪ ಮಾಡ್ತಾಯಿದ್ದೀನಿ, ಹಾಗಾದ್ರೆ ಕೈ ಕಡ್ದಾಕ್ಬಿಡ್ಬೇಕಾ, ಕಾಲು ಕಡ್ದಾಕ್ಬಿಡ್ಬೇಕಾ, ಕಣ್ಣು ಕಿತ್ತಾಕ್ಬಿಡ್ಬೇಕಾ? ಅದು ಅಲ್ಲ. ನಾವು ಪಾಪಗಳನ್ನು ಮಾಡುವಾಗ ಅದರ ಮೂಲಕ ನಾವು ನಿತ್ಯ ಜೀವ ಸೇರೋದಕ್ಕೆ ಆಗೋದಿಲ್ಲ. ಅದರ ಬದಲು ಇದನ್ನ ಮಾಡುವಂಥದ್ದು ಉತ್ತಮ ಎಂಬುದಾಗಿ ಹೇಳುತ್ತೆ. ನಾನು ಹೇಳುವಂಥದ್ದು ಇಲ್ಲಿ ನಿಜವಾದ ಅರ್ಥ ನಿಮ್ಮ ಕೈಗಳನ್ನು ಕಡ್ದು ಹಾಕಿ, ನಿಮ್ಮ ಕಾಲುಗಳನ್ನು ಕಡ್ದು ಹಾಕಿ, ನಿಮ್ಮ ಕಣ್ಣುಗಳನ್ನು ಕಿತ್ತಾಕಿ ಇಲ್ಲ. ಪಾಪದಿಂದ ದೂರ ಉಳಿಯಿರಿ, ಅದರ ಮೂಲಕ ನೀವು ನರಕದಿಂದ ದೂರ ಉಳಿಯಬಹುದು. ಆದರೆ ಈ ವಾಕ್ಯ ಹೇಳುವಂಥದ್ದೇನು, ಯೇಸು ಸ್ವಾಮಿ ಹೇಳುವಂಥ ವಾಕ್ಯಗಳೇನಂತೆ, ನರಕ ಅನ್ನುವಂಥದ್ದು ಇದೆ, 100% ಇದೆ ಅನ್ನುವಂತಹ ಒಂದು ಚಿತ್ರಣ ಇಲ್ಲಿ ಗೋಚರವಾಗ್ತದೆ. ನೀವು ಹೇಳಿದ್ರೆ ಅನ್ಸುತ್ತೆ ನರಕ ಭಯಂಕರವಾದ ಸ್ಥಳ ಅಂತ. ನಮ್ಗೆ ಅನ್ಸುತ್ತಲ್ಲ, ನಮ್ಮ ಜೀವನ, ಅಯ್ಯೋ ಈ ಜೀವನನೇ ಒಂದು ನರಕ, ಇಲ್ಲಿ ಬದುಕ್ತಾ ಇರೋದೇ ಎಷ್ಟೊಂದು ಕಷ್ಟ ಇರುತ್ತೆ, ಕಾಯಿಲೆಗಳಿದೆ, ಸಾಲಗಳಿರುತ್ತೆ, ಇಲ್ಲ ಜಗಳ, ಕಾದಾಟ, ಇದೆಲ್ಲ ಇದ್ದಾಗ ಇದೇ ಒಂದು ನರಕ, ಇದಕ್ಕಿಂತನೂ ಒಂದು ನರಕ ಇರುತ್ತಾ ಅಂತ ತುಂಬ ಜನಕ್ಕೆ ಅನಿಸುತ್ತೆ. ಅನೇಕ ಸಮಯ ಜನರು ಈ ಒಂದು ಚಿತ್ರಣವನ್ನು ಬಳಸ್ತಾರೆ, ಅಥವಾ ಈ ಒಂದು ರೀತಿಯಾದಂಥ ಅರ್ಥವನ್ನು ಬಳಸ್ತಾರೆ. ಏನಂತೆ, ನರಕ ಅಂತ ಬೇರೆ ಯಾವುದು ಸ್ಥಳ ಇಲ್ಲ, ನಾವಿಲ್ಲಿ ಬದುಕ್ತಾ ಇದ್ದೀವಲ್ಲ ಇದೇನೇ ನರಕ, ಅಯ್ಯೋ ಇದಕ್ಕಿಂತ ಇನ್ನೇನು ಬೇಕು. ನೋಡಿ, ಇಲ್ಲಿ ಒಂದು ನಾವು ಅರ್ಥ ಮಾಡಿಕೊಳ್ಳಬೇಕು, ಆ ರೀತಿಯಾದಂಥ ಕಷ್ಟದ ಸಮಯಗಳನ್ನು ನಾವು ಈ ಲೋಕದಲ್ಲಿ ಬದುಕುವಾಗ ಆದು ಹೋಗ್ತೇವೆ. ಅಂದ ಮಾತ್ರಕ್ಕೆ ಇದೇ ನರಕ ಎಂಬುದಾಗಿ ನಾವು ಅಂದುಕೊಳ್ಳಬಾರದು. ಇದನ್ನು ಬಿಟ್ಟು ನರಕ ಇರುವಂತಹ ಸ್ಥಳ ಬೇರೆ ಇದೆ, ಅದರಲ್ಲಿ ನಿತ್ಯವಾದ ನರಳಾಟ ಇರುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಅಲ್ಲಿಗೆ ಈ ನರಕ ಎಂಬುದಾಗಿ ನಾವು ಹೇಳಬೇಕಾದರೆ, ಆ ನರಕ ಅನ್ನುವಂಥದ್ದು ಒಂದು ಸ್ಥಳ ಇದೆ, ಅದು ಈ ಲೋಕನೇ ಅಲ್ಲ, ಎಲ್ಲೋ ಒಂದು ಇದೆ. ಎಗೇನ್ ನಮಗೆ ಅದರ ಬಗ್ಗೆ ಗೂಗಲ್ ಮ್ಯಾಪ್ ಇಲ್ಲ ಎಂಬುದಾಗಿ ನಾನು ಹೇಳ್ತೀನಲ್ಲ, ಆಕಾಶಕ್ಕೆ ಅಥವಾ ಪರಲೋಕಕ್ಕೆ ಅಥವಾ ಸ್ವರ್ಗಕ್ಕೆ ನಮಗೆ ಯಾವ ರೀತಿಯಲ್ಲಿ ನಮಗೆ ಲೊಕೇಶನ್ ಗೊತ್ತಿಲ್ವೋ, ಅದೇ ಥರ ಈ ಒಂದು ನರಕಕ್ಕೂ ಸಹ ನಮಗೆ ಯಾವುದೇ ರೀತಿಯಂಥ ಮ್ಯಾಪ್ ಇಲ್ಲ, ಆದರೆ ಇದೆ. ಸೊ ಅಲ್ಲಿಗೆ ಈ ಲೋಕ ನರಕ ಅಲ್ಲ. ಇಲ್ಲಿ ನಾವು ಬದುಕ್ತಾ ಇದ್ದೇವೆ, ನಾವು ಬದುಕ್ತಾ ಇರಬೇಕಾದ್ರೂ ಈ ಕಷ್ಟ ಅನ್ನುವಂಥದ್ದು ಸ್ವಲ್ಪ ಕಾಲಕ್ಕೆ ಇರ್ತದೆ, ಆಮೇಲೆ ಸರಿ ಹೋಗುತ್ತಲ್ವ. ಅನೇಕ ಬಾರಿ ನಾವು ಸಂತೋಷದ ಸಮಯವನ್ನು ಸಹ ಕಳೆದಿದ್ದೇವೆ. ಸೊ ಅಲ್ಲಿಗೆ ಇದು ನರಕ ಅಲ್ಲ. ನರಕ ಎಂಬುದಾಗಿ ಹೇಳಬೇಕಾದ್ರೂ ಬಹಳ ಕ್ರೂರವಾಗಿರುವಂಥ ಸ್ಥಳ ಎಂಬುದಾಗಿ ಸತ್ಯವೇದವು ವಿವರಿಸುವಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಬರುವ ಕಷ್ಟ ಅದೇನೇ ಆಗುತ್ತೆ ಅದನ್ನ ನಾವು ಹಾದು ಹೋಗ್ಬೋದು, ಬಟ್ ಅದು ನಿತ್ಯವಾದ ಒಂದು ಹಿಂಸೆ. ಹೌದು, ಖಂಡಿತ. ನೀವಾಗ ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ನರಕದ ಬಗ್ಗೆ, ಸ್ವರ್ಗನ ವಿವರಣೆ ಮಾಡಿದ್ರಿ, ನರಕದ ಬಗ್ಗೆನೂ ಸ್ವಲ್ಪ ವಿವರಣೆ ಕೊಡೋಕ್ಕಾಗತ್ತಾ? ಅದೇ ಹೆಂಗಿರುತ್ತೆ? ಒಂದು ರೀತಿಯಲ್ಲಿ ಇದನ್ನ ನೋಡಬೇಕಾದ್ರೆ ಒಂದು ಸ್ವಲ್ಪ ಭಯ ಆಗುತ್ತೆ. ಯಾಕೆಂಬುದಾಗಿ ಹೇಳಬೇಕಾದ್ರೆ, ನಾವು ಈಗ ತಾನೇ ಓದಿದಂಥ ವಾಕ್ಯ, ನಾವು ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ
43ರಿಂದ 48ನೇ ವಚನ ಓದಬೇಕಾದ್ರೆ ಅಲ್ಲಿ ಏನು ಹೇಳುತ್ತೆ, ಅಲ್ಲಿ ಆರದ ಬೆಂಕಿ ಇರುತ್ತೆ, ಹೌದು ಹೌದು ಹೌದು. ಕಡಿಯುವಂಥ ಹುಳ ಸಾಯೋದಿಲ್ವಂತೆ, ಮತ್ತು ಬೆಂಕಿ ಕೆರೆ ಎಂಬುದಾಗಿ ಹೇಳ್ತೇವೆ, ಹಲ್ಲು ಕಡಿಯೋಣ, ಕಟಕಟನೆ ಹಲ್ಲು ಕಡಿಯೋಣವಿರುತ್ತೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಇದೆಲ್ಲ ವಾಕ್ಯವು ನಮಗೆ ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆ, ಥೆಸಲೋನಿಕ ಮೊದಲನೇ ಪತ್ರಿಕೆ ಹಾಗೂ ಪ್ರಕಟಣೆಯ ಗ್ರಂಥ ಕಡೆಯ ಅಧ್ಯಾಯಗಳಂದರೆ 20ನೇ 21ನೇ ಅಧ್ಯಾಯದಲ್ಲಿ ನಾವು ಇದನ್ನೆಲ್ಲ ಕಾಣ್ತೇವೆ. ಇನ್ನೊಂದೇನು ಅಂದರೆ ಲೂಕನ ಸುವಾರ್ತೆಯಲ್ಲಿ ನಾವು ನೋಡಬೇಕಾದ್ರೆ ಬಾಯಾರಿಕೆ ಇರತ್ತಂತೆ. ಏನಂತೆ, ಈ ಒಬ್ಬ ಭೋಗ ಪುರುಷನನ್ನು ನಾವು ಕೇಳ್ತೀವಲ್ಲ, ಅಯ್ಯೋ ನೀನು ಲಾಜರನ್ನ ಕಳಿಸು, ತುದಿ ಬೆರಳಲ್ಲಿ ಅಲ್ಲಿ ಉರಿಯುವಂತಹ ಒಂದು ಅಂಶ ಇರುತ್ತೆ, ಅಯ್ಯೋ ನಾನು ಸುಟ್ಟು ಹೋಗ್ತಾ ಇರೋಂಥ ರೀತಿಯಲ್ಲಿ ನಾನು ಇದ್ದೇನೆ ಅನ್ನುವಂಥದ್ದು. ಜೊತೆಗೆ ಜ್ಞಾಪಕ ಶಕ್ತಿ ಅನ್ನುವಂಥದ್ದು ಇರುತ್ತಂತೆ. ಆ ಭೋಗ ಪುರುಷನ ಹೇಳ್ತಾನೆ ಗೊತ್ತಾ, ಪ್ಲೀಸ್ ಲಾಜರನನ್ನು ಕಳಿಸ್ತೀಯಾ, ನನಗಿನ್ನೂ 5 ಜನ ಅಣ್ಣ ತಮ್ಮಂದಿರಿದ್ದಾರೆ. ಸೊ ಜ್ಞಾಪಕ ಶಕ್ತಿ ಅನ್ನುವಂಥದ್ದು ಇರ್ತದೆ. ಅದರ ಜೊತೆಗೆ ಅಲ್ಲಿ ಯಾವಾಗಲೂ ನಿತ್ಯ ನರಳಾಟ ಇರುವಂಥದ್ದನ್ನು, ದೇವರಿಗೆ ದೂರ ಇರುವಂತಹ ಒಂದು ಸ್ಥಳ, ಸೊ ಹೀಗೆ ನಾವು ಬೇರೆ ಬೇರೆ ವಿವರಗಳನ್ನು ಈ ನರಕ ಕೊಟ್ಟಿರುವಂಥದ್ದನ್ನು ನಾವು ಕಾಣ್ತೇವೆ. ಒಟ್ಟಿನಲ್ಲಿ ಏನು ಅಂದರೆ ಈ ನರಕ ಅನ್ನುವಂಥದ್ದು ಬಹಳ ಕಠೋರವಾಗಿರುವಂಥ ಸ್ಥಳ ಎಂಬುದಾಗಿ ಚುಟುಕಾಗಿ ನಾವು ಹೇಳಬಹುದು. ಇವಾಗ ನೀವು ಬೆಂಕಿ ಹುಳ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದು ಬೇರೆ ಯಾವುದೋ ಒಂದು ವಿಷಯವನ್ನು ಸೂಚಿಸೋದು ಅಂತ ನಾನು ಅನ್ಕೊಂತೀವಿ. ಒಂದು ಮೆಟಫರ್ ಥರ ಯೂಸ್ ಮಾಡ್ತಾ ಇದ್ದಾರಾ, ಇಲ್ಲ ನಿಜವಾಗ್ಲೂ ಅದು ಬೆಂಕಿ ಹುಳ, ಬೆಂಕಿಯ ಕೆರೆ? ನೋಡಿ, ಸತ್ಯವೇದದಲ್ಲಿ ಅನೇಕ ವಿಷಯಗಳು ನಮಗೆ ಲಿಟರಲಿ ಅಂದರೆ ಏನು, ನೇರವಾಗಿ ಅದೇ ಇರುತ್ತದೆ ಅನ್ನುವಂತಹ ವಿಷಯಗಳು ಇದೆ. ಅದರೊಟ್ಟಿಗೆ ಸಿಂಬಲ್ಗಳನ್ನು ಉಪಯೋಗಿಸಿ ಕೊಟ್ಟಿರುವಂಥದ್ದು ಇದೆ. ಇವಾಗ ನೋಡಿ, ಫಿಗರೇಟಿವ್ ಆಗಿ ನೋಡಬೇಕಾದ್ರೇ ಈ ಸಿಂಬಲ್ಸ್ಗಳು ಇಷ್ಟು ಕ್ರೂರವಾಗಿದೆ. ಅಲ್ಲಿಗೆ ಆ್ಯಕ್ಚುಯಲ್ ಆಗಿ ನರಕ ಹೇಗಿರುತ್ತೆ, ಅದಕ್ಕಿಂತ ಇನ್ನು ಕ್ರೂರವಾಗಿದ್ದರೆ, ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವಾಗ ನರಕ ಇದೆ ಮತ್ತು ಸ್ವರ್ಗನೂ ಇದೆ. ಒಬ್ಬ ಎಲ್ಲಿದೆ ಗೊತ್ತಿಲ್ಲ ಅದು, ಬಟ್ ಒಬ್ಬ ಮನುಷ್ಯ ಸತ್ತಿದ ತಕ್ಷಣ ನರಕ ಅಥವಾ ಸ್ವರ್ಗಕ್ಕೆ ತಕ್ಷಣ ಹೋಗ್ತಾನ. ನೋಡಿ, ಈ ವಾಕ್ಯವನ್ನು ನಾವು ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು, ಅಥವಾ ಈ ಒಂದು ಪ್ರಶ್ನೆನ ನಾವು ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು. ಯೇಸ್ವಾಮಿ, ನಾನು ಪುನಃ ಅದೇ ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯೇಸ್ವಾಮಿ ತನ್ನ ಜೊತೆಯಲ್ಲಿ ಶಿಲ್ಬೆಗೆ ನೇತು ಹಾಕಲ್ಪಟ್ಟಂತ ಇನ್ನೊಬ್ಬ ಕಳ್ಳನಿಗೆ ಹೇಳ್ತಾನೆ, ಏನಂತೆ, ಈ ಹೊತ್ತೆ ನನ್ನ ಸಂಗಡ ನೀನು ಪರದೈಸಿನಲ್ಲಿರು ಎಂಬುದಾಗಿ ನಿನಗೆ ಸತ್ಯವಾಗಿ ಹೇಳ್ತೇನೆ. ಅಂದರೆ ಏನರ್ಥ? ಸತ್ತಾಕ್ಷಣ ಅಲ್ವಾ, ಸತ್ತಿದಾಕ್ಷಣ ಪರದೈಸ್ನಲ್ಲಿ ಇರುವಂತಹ ಒಂದು ಸೌಭಾಗ್ಯ ಅಲ್ವಾ. ನಾವು ಅದೇ ರೀತಿಯಲ್ಲಿ ಪುನಃ ನಾನು ಭೋಗ ಪುರುಷ ಮತ್ತು ಲಾಜರನ ಒಂದು ಸಾಮ್ಯವನ್ನು ಅಥವಾ ಉದಾಹರಣೆಯನ್ನು ಕೊಟ್ಟೆ. ಸೊ ಆ ಒಂದು ಕಥೆಯನ್ನು ನೋಡಬೇಕಾದ್ರೂ ಏನು ಹೇಳುತ್ತೆ, ಲಾಜರನು ತೀರಿ ಹೋಗುತ್ತಾನೆ. ತೀರಿ ಹೋದ ನಂತರ ಆತನನ್ನು ಎಲ್ಲಿ ಒರಗಿಸ್ತಾರಂತೆ, ಅಬ್ರಹಾಮನ ಎದೆಗೆ. ಸೊ ಅಬ್ರಹಾಮನ ಎದೆಗೆ ಒರಗಿಸುವಂಥದ್ದು ಒಂದು ಫಿಗರೇಟಿವ್ ಸ್ಪೀಚ್, ಅಂದರೆ ಸ್ವರ್ಗವನ್ನು ಸೂಚಿಸುವುದಕ್ಕೆ. ಅಲ್ಲಿಗೆ ಅಬ್ರಹಾಮನ ಎದೆಗೆ ಒರಗಿಸ್ಬೇಕಾದ್ರೆ ಅಂದರೆ ಸತ್ತಾಕ್ಷಣ ಆತನನ್ನು ಅಬ್ರಹಾಮನೆಗೆ. ಸೊ ಅಲ್ಲಿಗೆ ತಕ್ಷಣ ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಅದೇ ಇನ್ನೊಂದೆಡೆ ನಾವು ನೋಡಬೇಕಾದ್ರೆ ಆ ಭೋಗ ಪುರುಷನೂ ಸಹ ಸ್ವಲ್ಪ ದಿನಗಳಾದ ನಂತರ ಸಾಯ್ತಾನೆ. ಆತನಿಗೆ ಆಗಬೇಕಾಗಿರುವಂಥ ಎಲ್ಲ ಕ್ರಿಯೆಗಳಾಗ್ತದೆ. ಆತನು ಆ ಒಂದು ನರಳಾಟದಲ್ಲಿರುವಂಥದ್ದನ್ನು ಕಾಣ್ತೇವೆ. ಅವರಿಬ್ಬರ ಮಧ್ಯದಲ್ಲಿ ಆತನ ನೋಡ್ತಾ ಇದ್ದಾನೆ, ಅವರ ಇಬ್ಬರ ಮಧ್ಯದಲ್ಲಿ ಒಂದು ದೊಡ್ಡ ಡಂಗುರ ಇದೆ. ಅದನ್ನು ದಾಟಿ ಬರಲಿಕ್ಕೆ ಸಾಧ್ಯವಿಲ್ಲ. ಈತನು ನರಳಾಟದಲ್ಲಿದ್ದಾನೆ, ಆತನು ಅಬ್ರಹಾಮನ ಎದೆಗೆ ಹೊರಗಿದ್ದಾನೆ. ಸೊ ಅಲ್ಲಿಗೆ ಈ ಒಂದು ವಾಕ್ಯದ ಆಧಾರದ ಮೇಲೆ ಸತ್ತ ನಂತರ ತಕ್ಷಣವೇ ಹೋಗುತ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಸ್ವರ್ಗದ ಬಗ್ಗೆ, ದೇವರಿರುವ ಸ್ಥಳ ಅಂತೆಲ್ಲ ಹೇಳ್ತಾ ಇದ್ದೀರಾ. ಹಾಗಾದರೆ ನನ್ನ ಕೊನೆಯ ಪ್ರಶ್ನೆ, ಈ ಸ್ವರ್ಗಕ್ಕೆ ಹೋಗೋಕ್ಕೆ ಏನು ಮಾಡ್ಬೇಕು ನಾವು? ನೋಡಿ, ಲೋಕದಲ್ಲಿರಬೇಕಾದ್ರೆ ತಂದೆ ತಾಯಿ ಬಿಟ್ಟೋದಾಗ್ಲೇನೆ ನಾವು ಅದನ್ನು ಮಿಸ್ ಮಾಡ್ಕೊಳ್ತೇವೆ. ದೇವರು ಇಲ್ಲದೆ ಹೋದರೆ ನಮ್ಮ ಲೈಫಲ್ಲಿ ಹೇಗಿರುತ್ತೆ? ಈ ಸ್ವರ್ಗ ಅನ್ನುವಂಥದ್ದು ದೇವರು ಇರುವಂಥ ಸ್ಥಳ. ನಾವು ದೃಢಪಟ್ಟು ಅದಕ್ಕೋಸ್ಕರವಾಗಿಯೇ ಬದುಕಬೇಕಾಗಿದೆ. ನೀವು ಸ್ವರ್ಗಕ್ಕೆ ಹೋಗಬೇಕಾದರೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಬೇಕಾಗಿದೆ. ಹೇಗೆ ಎಂಬುದಾಗಿ ಹೇಳುವಾಗ, ಆತನು ನಿಮ್ಮನ್ನು ಪ್ರೀತಿಸ್ತಾನೆ, ನಿಮ್ಮನ್ನು ತನ್ನ ಸ್ವಾರೂಪ್ಯದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ನಿಮ್ಮನ್ನು ಉಂಟು ಮಾಡಿದ್ದಾನೆ. ಅಲ್ಲಿಗೆ ನಿಮ್ಮ ಜೀವಿತದಲ್ಲಿ ಆತನು ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. ಅನೇಕ ಬಾರಿ ನಾವೇನು ಮಾಡ್ತೇವೆ, ಆ ಉದ್ದೇಶವನ್ನು ತಿಳಿಯದೆ ದೇವರಿಂದ ದೂರ ಹೋಗ್ತೇವೆ. ಕೆಟ್ಟ ಕಾರ್ಯಗಳನ್ನು ಮಾಡುವುದರ ಮೂಲಕ, ಪಾಪಗಳನ್ನು ಮಾಡುವುದರ ಮೂಲಕ. ಇಷ್ಟೇ ಮಾಡಬೇಕಾಗಿರೋದು, ಸ್ವಾಮಿ ನನ್ನ ಪಾಪಗಳನ್ನು ಕ್ಷಮಿಸು,
ನಾನು ನಿನ್ನನ್ನು ಹಿಂಬಾಲಿಸ್ತೇನೆ, ನೀನೇ ನನ್ನನ್ನು ನೋಡಿಕೊಳ್ಳಬೇಕು, ನಿನ್ನೊಬ್ಬನನ್ನೇ ನಾನು ನಂಬ್ತೇನೆ, ನಿನ್ನೊಬ್ಬನನ್ನೇ ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ತೇನೆ ಅನ್ನುವಂಥ ಪ್ರಾರ್ಥನೆಯನ್ನು ನೀವು ಮಾಡುವುದೇ ಆದರೆ ಎಲ್ಲರಿಗೂ ಸಹ ನಿತ್ಯ ಜೀವದ ಒಂದು ಸೌಭಾಗ್ಯ, ಆ ಒಂದು ಉಡುಗೊರೆ, ಆ ಒಂದು ಗಿಫ್ಟ್ ದೇವರು ಉಚಿತಾರ್ಥವಾಗಿ ನಮಗೆ ಕೊಟ್ಟಿರ್ತಾನೆ. ಇದನ್ನು ಹೊಂದಬೇಕಾದ್ರೆ ನಾನು ಈ ಸಮಯದಲ್ಲಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಪ್ರಾರ್ಥನೆಯನ್ನು ಮಾಡುವಾಗ ನೀವು ನಾನು ಹೇಳಿದ ನಂತರ ಅನುಕರಿಸಿ, ಅದೇ ರೀತಿಯಲ್ಲಿ ನೀವು ಸಹ ಮಾಡಿ. ಈ ಪ್ರಾರ್ಥನೆಯನ್ನು ಮಾಡುವಾಗ ನಿಜವಾಗಿ ಅರ್ಥಪೂರ್ಣವಾಗಿ ಈ ಪ್ರಾರ್ಥನೆಯನ್ನು ಮಾಡೋಣ. ಯಾಕೆಂದರೆ ನಮಗೆ ಗೊತ್ತಿದ್ದು ನರಕಕ್ಕೆ ಯಾಕೆ ಹೋಗಬೇಕು? ಅನೇಕ ಯುವಜನರು ಲಘುವಾಗಿ ಈ ಮಾತನ್ನು ಹೇಳುವಂಥದ್ದನ್ನು ಕೇಳ್ತಾನೆ. ಏನು ಗೊತ್ತಾ, ಅಯ್ಯೋ ಸ್ವರ್ಗದಲ್ಲಿ ನನ್ನ ಫ್ರೆಂಡ್ಸ್ ಇಲ್ಲ ಅಂದರೆ ಏನು ಉಪಯೋಗ, ನನ್ನ ಫ್ರೆಂಡ್ಸು ನರಕದಲ್ಲಿದ್ದರೂ ಪರವಾಗಿಲ್ಲ, ನಾನು ಅಲ್ಲೇ ಹೋಗ್ತೀನಿ, ಜೊತೆಗೆ ಪಾರ್ಟಿ ಮಾಡ್ತೀನಿ. ದಟ್ ಈಸ್ ನಾಟ್ ಅ ರೈಟ್ ಆ್ಯಟಿಟ್ಯೂಡ್. ನಮಗೆ ವಿ ಡು ನಾಟ್ ನೋ ದಟ್ ಸೀನ್, ಹೇಗಿರುತ್ತೆ ನಮಗೆ ಗೊತ್ತಿಲ್ಲ. ಒಂದು ಬಾರಿ ಆಕ್ಸಿಡೆಂಟ್ ಆಗಿ ನಮಗೆ ಒಂದು ಥೈ ಬೋನ್ ಮೂಳೆನೋ ಅಥವಾ ಒಂದು ಸಣ್ಣ ಲಿಗಮೆಂಟೇರೋ ಅಥವಾ ಒಂದು ಸಣ್ಣ ಏರ್ಲೈನ್ ಕ್ರ್ಯಾಕ್ ಆದರೆ ನಮ್ಮ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ಯಾವ ಫ್ರೆಂಡ್ಸ್ ಬರ್ತಾರೆ ಅವಾಗ ಅಲ್ವಾ? ಯಾವ ಫ್ರೆಂಡ್ಸ್ ಬರ್ತಾರೆ ಕಾಪಾಡಲಿಕ್ಕೆ? ನೋಡಿ, ಸ್ವರ್ಗಕ್ಕೆ ಹೋಗಬೇಕಾದ್ರೆ ನಮಗೆ ಸ್ವರ್ಗ ನರಕ ಇವಾಗ ಸದ್ಯಕ್ಕೆ ಯಾರಾದರೂ ಹೋಗಿ ಬಂದು ಹೇಳಿದ್ದಾರ? ಸತ್ಯವೇದದ ವಾಕ್ಯದಲ್ಲಿ ಹೇಳಿದ್ದಾರೆ, ಕೆಲವರು ಮಾತ್ರವೇ ಹೇಳಿದ್ದಾರೆ. ಗೊತ್ತಿದ್ದು ಅದಿದೆಯೋ ಇಲ್ವೋ, ಯಾಕೆ ಬೇಕು ನಮಗೆ ಅನ್ನುವಂತಹ ಮನಸ್ಸು ಬೇಡ. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥನೆಯನ್ನು ಮಾಡಿ ನಮ್ಮ ಹೃದಯಗಳನ್ನು, ನಮ್ಮನ್ನು ದೇವರಿಗೆ ಅರ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ದೇವರೇ, ನನ್ನನ್ನು ನೀನು ಅತಿಯಾಗಿ ಪ್ರೀತಿ ಮಾಡಿದ್ದೆ. ನನ್ನ ಮೇಲೆ ಈಗಲೂ ಸಹ ನಂಬಿಕೆ ಇಟ್ಟಿದ್ದೆ. ಸ್ವಾಮಿ, ಆ ನಂಬಿಕೆಗೆ ವಿರುದ್ಧವಾಗಿ ಪಾಪದ ಕಾರ್ಯಗಳನ್ನು ಮಾಡಿ ನಿನ್ನಿಂದ ದೂರ ಹೋಗಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸು. ಪಶ್ಚಾತ್ತಾಪದ ಹೃದಯದಿಂದ ನಿನ್ನ ಸನ್ನಿಧಿಯಲ್ಲಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ದೇವರೇ, ನನ್ನನ್ನು ಅಂಗೀಕರಿಸು. ನನ್ನನ್ನು ಶುದ್ಧನಾಗಿ ಮಾಡಿ ನಾನು ನಿನ್ನನ್ನು ಮಾತ್ರವೇ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೆನ್. ನಿಮ್ಮ ಸಮಯವನ್ನು ನಮ್ಮೊಂದಿಗೆ ಕಳೆದು ಎಲ್ಲ ಪ್ರಶ್ನೆಗಳಿಗೆ ಸುಂದರವಾಗಿ ಉತ್ತರವನ್ನು ಕೊಟ್ರಿ. ಧನ್ಯವಾದಗಳು ಅನೋಷ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ನಿಮಗೂ ಸಹ ನನ್ನ ಪ್ರೀತಿಯ ವಂದನೆಗಳು. ವೀಕ್ಷಕರೇ, ಇಂದು ನಾವು ಸ್ವರ್ಗ ಮತ್ತು ನರಕ ನಿಜವಾದ ಸ್ಥಳವೆಂದು ತಿಳಿದಿದ್ದೇವೆ. ಹಾಗೂ ನಮ್ಮ ಈ ಲೋಕದ ಪಯಣದಲ್ಲಿ ನಾವು ಹೇಗೆ ಜೀವಿಸುತ್ತೇವೆ, ಅದು ನಾವು ಸ್ವರ್ಗಕ್ಕೆ ಹೋಗುತ್ತೇವಾ ಅಥವಾ ನರಕ ನಿತ್ಯವಾದ ನರಳಾಟಕ್ಕೆ ಹೋಗುತ್ತೇವಾ ಎಂದು ಸೂಚಿಸುತ್ತದೆ ಅಥವಾ ನಿರ್ಧಾರ ಮಾಡುತ್ತದೆ ಎಂದು ನಾವು ತಿಳಿದಿದ್ದೇವೆ. ನಮ್ಮ ಜೀವನವನ್ನು ದೇವರ ಭಯಭಕ್ತಿಯಲ್ಲಿ ನಾವು ನಡೆದುಕೊಂಡು ನಾವು ಸ್ವರ್ಗಕ್ಕೆ, ದೇವರಿರುವ ಸ್ಥಳಕ್ಕೆ ಹೋಗುವುದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಮತ್ತು ದೇವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸೋಣ. ಈ ನಮ್ಮ ಕಾರ್ಯಕ್ರಮವು ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ನಮ್ಮ ಕಾರ್ಯಕ್ರಮದ ಹೆಸರು ಜೀವನದ ಕುರಿತು ಪ್ರಶ್ನೆಗಳು. ಮುಂದಿನ ವಾರ ಸಿಗೋಣ. ನಮಸ್ಕಾರ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 9902606453. ಧನ್ಯವಾದಗಳು.